ಗೃಹಲಕ್ಷ್ಮಿ 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದಂತಹ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು, 15ನೇ ಕಂತಿನ ಹಣ ಬಿಡುಗಡೆಗೆ ಈಗಾಗಲೇ ನಿಗದಿಯಾಗಿದ್ದು, ಹಣ ಯಾವಾಗ ಬರುತ್ತೆ ₹2,000 ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರ್ನಾಟಕದ ಗ್ಯಾರಂಟಿ ಯೋಜನೆಗಳಲ್ಲಿ ಅತಿ ಪ್ರಮುಖವಾದ ಯೋಜನೆನೇ ಗೃಹಲಕ್ಷ್ಮಿ ಯೋಜನೆ. 14ನೇ ಕಂತಿನ ಹಣ ಏನೋ ಬಿಡುಗಡೆ ಆಯಿತು. 15ನೇ ಕಂತಿನ ಹಣದ ಬಗ್ಗೆ ಡೈಲಿ ಏನಾದರೂ ಅಪ್ಡೇಟ್ ಇದೆಯಾ ಅಂತ ನೀವು ಕೂಡ ನೋಡ್ತಾ ಇರ್ತೀರಾ, ಅಥವಾ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ನಾವು ಕೂಡ ಎಲ್ಲ ಕಡೆ ಇನ್ಫಾರ್ಮೇಷನ್ನ ಸರ್ಚ್ ಮಾಡ್ತಾ ಇರ್ತೀವಿ. ಈಗ 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಕ್ಕಿದೆ. ಹೌದು, ಇದು ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ ಅಲ್ಲ. ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ನೀವು ಕೂಡ ಚೆಕ್ ಮಾಡ್ಕೋಬಹುದು. ಗೃಹಲಕ್ಷ್ಮಿ 15ನೇ ಕಂತಿನ ಹಣ ನಿಮಗೆ ಯಾವ ಸ್ಟೇಜಲ್ಲಿ ಇದೆ, ಯಾವಾಗ ಬರಬಹುದು ಅಂತ ನೀವೇ ಬೇಕಿದ್ರೂ ಚೆಕ್ ಮಾಡ್ಕೋಬಹುದು. ಸಿಂಪಲ್ ಆಗಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನ ಕೂಡ ತಿಳಿಸ್ತೀನಿ. ಜೊತೆಗೆ 15ನೇ ಕಂತಿನ ಹಣ ಇವತ್ತು ಬಿಡುಗಡೆ ಆಗುತ್ತಾ, ಎಷ್ಟು ಗಂಟೆಗೆ ಬಿಡುಗಡೆ ಆಗುತ್ತೆ, ಜೊತೆಗೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ವಿಚಾರವಾಗಿ ಒಂದು ಮುಖ್ಯವಾದ ಮಾಹಿತಿ ಮತ್ತೆ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಕೂಡ ನಿಮಗೆ ತಿಳಿಸ್ಬೇಕು. ನೋಡಿ, ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಕಾರ್ಯಕ್ರಮಕ್ಕೋಸ್ಕರ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಬೆಳಗಾವಿ ಜಿಲ್ಲೆ ವಿಜಯಪುರಕ್ಕೆ ಹೋಗಿದ್ರು. ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಅಕಸ್ಮಾತ್ ಆಗಿ ಕಣ್ಣಿಗೆ ಕಾಣಿಸಿದ ಒಂದು ನಿರ್ಗತಿಕ ಕುಟುಂಬಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ನೆರವು ಕೂಡ ನೀಡಿದ್ದಾರೆ. ಕಾರ್ಯಕ್ರಮ ಮುಗಿಸಿ ವಾಪಸ್ ಬರಬೇಕಾದ್ರೆ ವಿಜಯಪುರ ಬಾಗಲಕೋಟೆ ಹೆದ್ದಾರಿಯ ಪಕ್ಕ ಹನಗನಹಳ್ಳಿ ಎಂಬಲ್ಲಿ ರಸ್ತೆ ಪಕ್ಕದಲ್ಲಿ ಊಟಕ್ಕೆಂದು ಸಚಿವರು ವಾಹನ ನಿಲ್ಲಿಸಿದ್ದರು. ಊಟ ಮಾಡುವಾಗ ಪಕ್ಕದಲ್ಲಿದ್ದ ಸಣ್ಣ ಮನೆಯ ಮುಂದೆ ಅಜ್ಜಿಯೊಬ್ಬಳು ಬಾಟಲಿಗಳಲ್ಲಿ ನೀರು ತುಂಬಿಸಿ ಮನೆಯ ಮುಂದೆ ಇಡುತ್ತಿದ್ರು. ನೋಡಿ, ಅಲ್ಲಿ ಊಟಕ್ಕೋಸ್ಕರ ಗಾಡಿ ನಿಲ್ಲಿಸಿದ್ದಾರೆ. ಅಲ್ಲಿ ಒಬ್ರು ಅಜ್ಜಿ ಒಂದು ವಾಟರ್ ಕ್ಯಾನ್ಗಳು ಬರ್ತಾವಲ್ವಾ, ಅದರಲ್ಲಿ ಎಲ್ಲದರಲ್ಲೂ ನೀರು ತುಂಬಿಸಿ ಇಡ್ತಾ ಇದ್ರಂತೆ. ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ವಿಚಾರಿಸ್ತಿದ್ದಾರೆ. ಅದು ಏನಕ್ಕೆ ಈ ತರ ಮಾಡ್ತಿರೋದು ಅಂತ ಕೇಳಿದ್ರೆ, ರಸ್ತೆಯಲ್ಲಿ ಜನಗಳು ಓಡಾಡ್ತಾರೆ, ಕುಡಿಯೋದಕ್ಕೆ ನೀರಿಗೆ ಬರ್ತಾರೆ, ಅದಕ್ಕೋಸ್ಕರ ಅಜ್ಜಿ ತುಂಬಿ ಇಡ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ಆ ಅಜ್ಜಿ ಹೆಸರು ಬಂದು ಅಜ್ಜಿ ಗೌರಮ್ಮ ವಾಡೇದ ಅಂತ. ಸೊ ಅವರೊಂದಿಗೆ ಅವ್ರ ಮಗ ಕೂಡ ಇದ್ರು. ಅವ್ರ ಮಗನ ಹೆಸರು ಬಂದು ಮಲ್ಲು ಅಂತ. ಹಳ್ಳಿಯಲ್ಲಿ ಹೊಂದಿದ್ದ ಒಂದು ಮನೆ ಇತ್ತಂತೆ ಅವ್ರಿಗೆ. ಮನೆಯ ಜಾಗ ರಸ್ತೆ ಮಾಡಬೇಕಾದ್ರೆ ಹೊರಟೋಗ್ಬಿಟ್ಟಿದೆ. ಅಂದ್ರೆ ಅವ್ರ ಮನೆ ಇತ್ತಲ್ವಾ, ರಸ್ತೆ ಅಗಲೀಕರಣ ಸಂದರ್ಭದಲ್ಲೋ ಅಥವಾ ಬೇರೆ ಸಂದರ್ಭದಲ್ಲೋ ಅವ್ರ ಮನೆನ ಕಳ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಅಜ್ಜಿಗೆ ಮನೆ ಕೂಡ ಇಲ್ಲ. ಅಲ್ಲೇ ಸ್ಥಳದಲ್ಲಿದ್ದಂಥ ಒಬ್ರು ತೋಟದ ಮಾಲೀಕರು ಒಂದು ಕೊಠಡಿ ಇರುವಂಥ ಮನೆನ ಕೊಟ್ಟಿದ್ದಾರೆ ಅವ್ರಿಗೆ. ಪಾಪ ಅಜ್ಜಿ ಕಷ್ಟ ಹೆಂಗಿದೆ ಅಂದರೆ, ಅಡುಗೆ ಮಾಡೋದಕ್ಕೆ ಪಾತ್ರೆಗಳು ಇಲ್ಲ, ಹಾಸಿಗೆ ಆಗಿರಲಿ, ಹೊದಿಕೆ ಆಗಿರಲಿ, ಕಾಳು ಕಡಿ, ರೇಷನ್ನು ಏನೂ ಇಲ್ವಂತೆ. ಇಂಥ ಟೈಮಲ್ಲಿ ಪಾಪಜ್ಜಿ ಅವ್ರಿಗೆ ರೇಷನ್ ಕಾರ್ಡ್ ಕೂಡ ಹೋಗ್ಬಿಟ್ಟಿದೆ. ರೇಷನ್ ಕಾರ್ಡ್ ಇಲ್ದಿರೆ ಅವ್ರಿಗೆ ಅಕ್ಕಿ ಕೂಡ ಸಿಕ್ಕಿಲ್ಲ, ಜೊತೆಗೆ ಸರ್ಕಾರದಿಂದ ಸೌಲಭ್ಯ ಇಲ್ಲ. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ವಯಸ್ಸಾಗಿರೋ ಅಜ್ಜಿ, ಆ ಅಜ್ಜಿಗೆ ಒಂದು ಮನೆ ಇಲ್ಲ, ಊಟ ಇಲ್ಲ, ಬಟ್ಟೆ ಇಲ್ಲ, ಪಾತ್ರೆ ಇಲ್ಲ, ಹೇಗೆ ಇರಬಹುದು ಅಂತ. ಸೊ ಇಮಿಡಿಯೇಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಆ ಕುಟುಂಬಕ್ಕೆ ಒಂದು ಸ್ವಲ್ಪ ಆರ್ಥಿಕ ಸಹಾಯ ಕೂಡ ಮಾಡಿದ್ದಾರೆ. ಅಂದರೆ ಹಣಕಾಸಿನ ನೆರವು ಮಾಡಿದ್ದಾರೆ. ಅದಷ್ಟೇ ಅಲ್ದಿರೆ ನಿಮಗೆ ಆದಷ್ಟು ಬೇಗ ಪಡಿತರ ಚೀಟಿ ಕೊಡ್ತೀನಿ, ಜೊತೆಗೆ ರೇಷನ್ ಕಾರ್ಡ್ನ ಕೊಡಿಸಿ ಗೃಹಲಕ್ಷ್ಮಿ ಹಣ ಕೂಡ ನಿಮಗೆ ಬರೋ ರೀತಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ಆ ಟೈಮಲ್ಲಿ ಅದೇ ಮಾರ್ಗದಲ್ಲಿ ಹೋಗ್ತಾ ಇರುವಂತಹ ಒಬ್ರು ASI HS ಗೌಡರ್ ಅನ್ನೋರು, ಅವರು ಕೂಡ ಅಜ್ಜಿ ಕಷ್ಟದ ಸಮಯದಲ್ಲಿ ಅವ್ರಿಗೆ ಊಟ ಇಲ್ಲದೆ ಇರೋ ಟೈಮಲ್ಲಿ, ಉಪವಾಸ ಇದ್ದ ಟೈಮಲ್ಲಿ ತಮಗಾಗೋಷ್ಟು ಅಕ್ಕಿ ಮತ್ತೆ ಅವ್ರಿಗೆ ಏನು ಸಹಾಯ ಆಗುತ್ತೋ ಆ ರೀತಿ ಸಹಾಯನ ಕೂಡ ಮಾಡಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ASIಗೆ ಸರ್ಕಾರದ ಪರವಾಗಿ ಧನ್ಯವಾದ ಕೂಡ ತಿಳಿಸಿದ್ದಾರೆ. ಇನ್ನೊಂದು ವಿಚಾರ ಹೇಳಿದ್ದಾರೆ ನೋಡಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನು ಹೇಳಿದ್ದಾರೆ ಅಂದರೆ, ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಏನಿದಾವೆ, ಗೃಹಲಕ್ಷ್ಮಿ ಆಗಿರಬಹುದು, ಅನ್ನಭಾಗ್ಯ ಆಗಿರಬಹುದು, ಪಂಚ ಗ್ಯಾರಂಟಿ ಯೋಜನೆಗಳು ಏನಕ್ಕೆ ಜಾರಿಗೆ ತಂದಿದ್ದೀವಿ, ಇಂಥವರಿಗಾಗಿ, ಬಡವರಿಗೋಸ್ಕರ, ನಿರ್ಗತಿಕರಿಗೋಸ್ಕರ, ಯಾರು ಕಷ್ಟದಲ್ಲಿ ಜೀವನ ಕಳೀತಿರ್ತಾರೋ ಅಂಥವರಿಗೆ ಸಹಾಯ ಆಗಲಿ ಅನ್ನೋದೇ ನಮ್ಮ ಉದ್ದೇಶ. ಅದು ಯಾರಿಗೆ ತಲುಪಿಲ್ವೋ ಅಂಥವ್ರಿಗೆ ತಲುಪಿಸುವುದು ಕೂಡ ನಮ್ಮ ಕರ್ತವ್ಯ. ಇಂಥವ್ರು ಯಾರಾದರೂ ಇದ್ದರೆ, ನೀವು ಕಷ್ಟದಲ್ಲಿದ್ದು ನಿಮಗೆ ರೇಷನ್ ಕಾರ್ಡ್ದು ಅಥವಾ ಬೇರೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಅಂಥವರಿಗೆ ಸಹಾಯ ನೀಡೋದು ನಮ್ಮ ಉದ್ದೇಶ ಆಗಿದೆ ಅನ್ನೋದನ್ನ ತಿಳಿಸಿದ್ದಾರೆ. ಸೊ ಸರ್ಕಾರದಿಂದ ಆ ಕುಟುಂಬಕ್ಕೆ ಎಲ್ಲ ರೀತಿಯ ನೆರವು ಕೂಡ ಸಿಗುತ್ತೆ ಅನ್ನೋ ಧೈರ್ಯ ಕೂಡ ಕೊಟ್ಟಿದ್ದಾರೆ. ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಡಿರುವಂಥ ಒಂದು ಅದ್ಭುತ ಕೆಲಸ. ನಿಜವಾಗ್ಲೂ ಕೂಡ ಖುಷಿ ಆಯಿತು. ಅವ್ರು ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡಿದ್ದಾರೆ. ಜೊತೆಗೆ ಸರ್ಕಾರ ಕಡೆಯಿಂದ ಅವ್ರಿಗೆ BPL ರೇಷನ್ ಕಾರ್ಡ್ ಸಿಗೋ ರೀತಿ, ರೇಷನ್ ಸಿಗೋ ರೀತಿ, ಗೃಹಲಕ್ಷ್ಮಿ ಹಣ ತಲುಪೋ ರೀತಿ ಕೂಡ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು 15ನೇ ಕಂತಿನ ಹಣದ ವಿಚಾರವಾಗಿ ಕೂಡ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ನೀವು ಗೃಹಲಕ್ಷ್ಮಿ ಅಕ್ಟೋಬರ್ ತಿಂಗಳು ಹಣದ್ದು ಅಥವಾ ಸೆಪ್ಟೆಂಬರ್ ತಿಂಗಳದ್ದು ಸ್ಟೇಟಸ್ನ ಚೆಕ್ ಮಾಡಿದ್ರೆ ಅದರಲ್ಲಿ ನಿಮಗೆ ಇದ್ರ ಬಗ್ಗೆ ಅಪ್ಡೇಟ್ ಆಗಿದೆ. ಏನು ಬರ್ತಿದೆ ಅಂದರೆ, DBT ಪುಷ್ಡ್ ಅಂತ ಬರ್ತಾ ಇದೆ. DBT ಪುಷ್ಡ್ ಆಗಿತ್ತು ಅಂದರೆ ನಿಮಗೆ ಅಮೌಂಟು ಆದಷ್ಟು ಬೇಗ ಬರುತ್ತೆ. DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸರ್ಕಾರದ ಮುಖಾಂತರ ನಿಮಗೆ ಅನ್ನಭಾಗ್ಯ ಆಗಿರಬಹುದು, ಗೃಹಲಕ್ಷ್ಮಿ ಆಗಿರ್ಬೋದು, ಯಾವುದೇ ಹಣ ಬಂದರೂ ಕೂಡ DBT ಮುಖಾಂತರನೇ ಬರುತ್ತೆ. ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇದ್ರ ಮುಖಾಂತರನೇ ಹಣ ಬರುತ್ತೆ. DBTಗೆ ಹೋಗಿದೆ ಅಂದರೆ ಒಂದು 70% ಅಮೌಂಟು ಬರೋದು ಕನ್ಫರ್ಮು. ಅದರಲ್ಲಿ ನೋಡಿ, ಸುಮಾರು ಕಡೆ ಹೇಳ್ತಾರೆ, ಯುವ ನಿಧಿ ಆಗಿರಬಹುದು, DBTಗೆ ಹೋಗಿದೆ ಅಂದರೆ ಒಂದು ವಾರ 10 ದಿನದಲ್ಲಿ ಅಮೌಂಟ್ ಬಂದುಬಿಡುತ್ತೆ ಅಂತ ಹೇಳ್ತಾರೆ. ಈಗ ಗೃಹಲಕ್ಷ್ಮಿ ಅಮೌಂಟು ಏನು ಪೆಂಡಿಂಗ್ ಇದೆ ಅದು ಡಿಸೆಂಬರ್ ಫಸ್ಟ್ ವೀಕಲ್ಲಿ ಬರೋದು ಕನ್ಫರ್ಮ್ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಇದ್ರ ಬಗ್ಗೆ ಸ್ಟೇಟಸ್ ಚೆಕ್ ಮಾಡ್ಕೋಬೇಕು, ನಿಮ್ಮದು ಯಾವ ರೀತಿ ಇದೆ ಅಂತ ನೀವು ನೋಡ್ಕೋಬೇಕು ಅಂದರೆ ನೀವು ಹತ್ತಿರದ ಕರ್ನಾಟಕ ಒನ್, ಗ್ರಾಮ ಒನ್, ಬೆಂಗಳೂರು ಒನ್ಗಳಲ್ಲಿ ಗೃಹಲಕ್ಷ್ಮಿ ಯೋಜನೆದು ಸ್ಟೇಟಸ್ನ ಚೆಕ್ ಮಾಡಿಸ್ಕೋಬಹುದು. ಅದರಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ನಮಗೆ ಅಮೌಂಟು
ಯಾವಾಗ ಬರಬಹುದು ಮತ್ತು ಯಾವ ಸ್ಟೇಜಲ್ಲಿದೆ ಅನ್ನೋದು DBT ಪುಸ್ಟ್ ಆಗಿತ್ತು ಅಂದರೆ ಆದಷ್ಟು ಬೇಗ ಬರುತ್ತೆ ಅಂತ ಹೇಳ್ತಾ, ಗೃಹಲಕ್ಷ್ಮಿ ವಿಚಾರವಾಗಿ ಇದೇ ಲೇಟೆಸ್ಟ್ ಇನ್ಫಾರ್ಮೇಷನ್ ಆಗಿತ್ತು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದರೆ, ಆ ಅಜ್ಜಿ ವಿಷಯ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು. ಇದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.